ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜ್ಯದಲ್ಲಿ ಎರಡೂ ಹಂತದ ಲೋಕಸಭಾ ಎಲೆಕ್ಷನ್ ಮತದಾನ ಪ್ರಕ್ರಿಯೆ ಎಲ್ಲವೂ ಕೂಡ ಮುಗಿತು. ಇದರ ಜೊತೆಗೆ ಪೆನ್ ಡ್ರೈವ್ ಪ್ರಕರಣ ಕೂಡ ಸದ್ದು ಮಾಡ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಕತ್ತಲೆ ಕಾಡಿಗೆ ಡಿಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಅಂದರೆ ರೆಸಾರ್ಟ್ ಅದು. ಹೆಲಿಕಾಪ್ಟರ್ನಲ್ಲಿ ಡಾರ್ಕ್ ಫಾರೆಸ್ಟ್ಗೆ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಪ್ರತಿಭಟನೆಗೆ ಜೆಡಿಎಸ್ ಕರೆಯನ್ನ ಕೊಡ್ತಲ್ಲ, ಅದರ ಬೆನ್ನಲ್ಲೇ ಅಜ್ಞಾತ ಸ್ಥಳಕ್ಕೆ ಡಿಕೆ ಶಿವಕುಮಾರ್ ಹೋಗಿದ್ದಾರೆ. ಚಿಕ್ಕಮಗಳೂರಿನ ಸೆರಾಯ್ ರೆಸಾರ್ಟ್ನಿಂದ ಮತ್ತೊಂದು ಕಡೆಗೆ ಇದೀಗ ಶಿಫ್ಟ್ ಆಗಿದ್ದಾರೆ. ವಿಸ್ತಾರ ನ್ಯೂಸ್ನಲ್ಲಿ ಈ ಸಂಬಂಧ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಸಿಕ್ಕಿದವೆ. ನೋಡಿ, ಲೋಕಸಭಾ ಎಲೆಕ್ಷನ್ ಮುಗೀತು, ಜೊತೆಗೆ ಪೆನ್ ಡ್ರೈವ್ ಪ್ರಕರಣ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಇದೆಲ್ಲ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ರಿಲ್ಯಾಕ್ಸ್ ಮೂಡ್ಗೆ ಹೋಗಿದ್ದಾರೆ. ರೆಸಾರ್ಟ್ಗೆ ಹೋಗಿದ್ರು, ಅಲ್ಲಿ ಒಂದೆರಡು ದಿನ ರೆಸ್ಟ್ ಮಾಡಿದ್ರು. ಅದಾದ್ಮೇಲೆ ಇದೀಗ ಕತ್ತಲೆ ಕಾಡಿಗೆ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ ಹೆಲಿಕಾಪ್ಟರ್ ಮೂಲಕ. ಒಂದ್ ಕಡೆ ಜೆಡಿಎಸ್ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದೆ, ಅದಕ್ಕೆ ಕರೆ ಕೊಟ್ಟಿದೆ ಕಾಂಗ್ರೆಸ್ ವಿರುದ್ಧ. ಜೊತೆಗೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಪೋಸ್ಟರ್ ಅಂಟಿಸುವ ಮುಖಾಂತರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದೀಗ ಕತ್ತಲೆ ಕಾಡಿಗೆ ಡಿಕೆ ಶಿವಕುಮಾರ್ ಅವರು ಇದೇ ಹೆಲಿಕಾಪ್ಟರ್ ನೋಡ್ತಾ ಇದ್ದೀರಲ್ಲ, ಇದೇ ಹೆಲಿಕಾಪ್ಟರ್ನಿಂದ ಪ್ರಯಾಣವನ್ನು ಬೆಳೆಸಿರುವುದು. ಚಿಕ್ಕಮಗಳೂರಿನ ರೆಸಾರ್ಟ್ ಸೆರಾಯ್ ರೆಸಾರ್ಟ್ನಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಆಗಿದ್ದಾರೆ. ವಿಸ್ತಾರ ನ್ಯೂಸ್ನ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನೋಡ್ತಾ ಇದ್ದೀರಿ. ಹೆಲಿಕಾಪ್ಟರ್ನ ಮುಖಾಂತರ ಕುಟುಂಬ ಸಮೇತರಾಗಿ ಡಿಕೆ ಶಿವಕುಮಾರ್ ಅವರು ಡಾರ್ಕ್ ಫಾರೆಸ್ಟ್ ಅಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಿ ಆ ಕುರಿತಂತ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ವಿಸ್ತಾರ ನ್ಯೂಸ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಲೋಕಸಭಾ ಎಲೆಕ್ಷನ್ನಲ್ಲಿ 20ಕ್ಕಿಂತ ಹೆಚ್ಚು ಸೀಟ್ ಗೆಲ್ಲಬೇಕು, ಬಿಜೆಪಿಯನ್ನು ಮಣಿಸಬೇಕು ಅಂತೇಳಿ ಕಾರ್ಯತಂತ್ರವನ್ನು ರೂಪಿಸಿದ್ರು. ಅದಕ್ಕೆ ಬೇಕಾದಂತಹ ತಂತ್ರಗಾರಿಕೆಯನ್ನು ಮಾಡಿದ್ರು. ಈಗೆಲ್ಲ ಮುಗೀತು. ಮೊದಲನೇ ಹಂತದ ಮತದಾನ ಕೂಡ ಮುಗೀತು, ಎರಡನೇ ಹಂತದ ಮತದಾನ ಕೂಡ ನೆನ್ನೆ ಅಷ್ಟೇ ಮುಗೀತು. ಹೀಗಾಗಿ ರಿಲ್ಯಾಕ್ಸ್ ಮೂಡ್ಗೆ ಡಿಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ರೆಸಾರ್ಟ್ಗೆ ಹೋಗಿದ್ರು. ಇದೀಗ ಕುಟುಂಬ ಸಮೇತರಾಗಿ ನೋಡ್ತಾ ಇದ್ದೀರಿ, ಇದೇ ಹೆಲಿಕಾಪ್ಟರ್ನ ಮುಖಾಂತರ ಡಿಕೆ ಶಿವಕುಮಾರ್ ಆ್ಯಂಡ್ ಫ್ಯಾಮಿಲಿ ಡಾರ್ಕ್ ಫಾರೆಸ್ಟ್ಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಕತ್ತಲೆ ಕಾಡಿಗೆ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ ಇದೇ ಹೆಲಿಕಾಪ್ಟರ್ನ ಮೂಲಕ. ಚಿಕ್ಕಮಗಳೂರಿನ ಕತ್ತಲೆ ಕಾಡಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ. ಎನ್ಆರ್ಪುರ ತಾಲೂಕಿನಲ್ಲಿ ಈ ಕತ್ತಲೆ ಖಾನ್ ಎಸ್ಟೇಟ್ ಇದೆ. ಈ ಎಸ್ಟೇಟ್ಗೆ ಪ್ರಯಾಣವನ್ನು ಬೆಳೆಸಿದರು ಡಿಸಿಎಂ ಡಿಕೆ ಶಿವಕುಮಾರ್ ಅಂಡ್ ಫ್ಯಾಮಿಲಿ. ಕತ್ತಲೆ ಖಾನ್ ಎಸ್ಟೇಟ್ಗೆ ಹೆಲಿಕಾಪ್ಟರ್ನ ಮುಖಾಂತರ ಹೋಗಿದ್ದಾರೆ. ಪೆನ್ ಡ್ರೈವ್ ಪಾಲಿಟಿಕ್ಸ್ ಚುನಾವಣಾ ಪ್ರಚಾರದ ಬಳಿಕ ಡಿಕೆ ಶಿವಕುಮಾರ್ ಅವರು ಈ ಒಂದು ಪ್ರಯಾಣವನ್ನು ಬೆಳೆಸಿದರು. ಡಿಕೆ ಶಿವಕುಮಾರ್ಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಟೈಟ್ ಸೆಕ್ಯೂರಿಟಿಯನ್ನ ಕೊಡಲಾಗಿದೆ. ಭದ್ರತೆಗಾಗಿ ಹೆಲಿಪ್ಯಾಡ್ ಬಳಿ 50 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ನೋಡ್ತಾ ಇದ್ದೀವಿ, ಇದೇ ಹೆಲಿಕಾಪ್ಟರ್ನ ಮುಖಾಂತರ ಹೋಗಿರೋದು. ಚಿಕ್ಕಮಗಳೂರಿನ ಸೆರಾಯ್ ರೆಸಾರ್ಟ್ಗೆ ಇದೇ ಹೆಲಿಕಾಪ್ಟರ್ ಬಂದಿಳಿದ ನಂತರ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಡಿಕೆ ಶಿವಕುಮಾರ್ ಅಂಡ್ ಫ್ಯಾಮಿಲಿ ಇದೇ ಹೆಲಿಕಾಪ್ಟರ್ನ ಮೇಲೆ ಕುಳಿತುಕೊಂಡು ಎನ್ಆರ್ಪುರ ತಾಲೂಕಿನಲ್ಲಿರುವಂತಹ ಕತ್ತಲೆ ಖಾನ್ ಎಸ್ಟೇಟ್ ಅಲ್ಲಿಗೆ ಕುಟುಂಬ ಸಮೇತರಾಗಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಎಲೆಕ್ಷನ್ ಜಂಜಾಟ ಮುಗೀತು, ತಲೆನೋವು ಮುಗೀತು, ವೋಟಿಂಗ್ ಎಲ್ಲ ಆಯಿತು. ಇನ್ನೇನಿದ್ರು ರಿಸಲ್ಟ್ ಅಷ್ಟೇ ಬಾಕಿ ಇರೋದು. ಅದಕ್ಕೆ ಟೈಮ್ ಇದೆ, ಇನ್ನು ಸ್ವಲ್ಪ ರಿಲ್ಯಾಕ್ಸ್ ಮೂಡ್ಗೆ ಹೋಗೋಣ ಅಂತೇಳಿ ಡಿಕೆ ಶಿವಕುಮಾರ್ ಆ್ಯಂಡ್ ಫ್ಯಾಮಿಲಿ ನೋಡ್ತಾ ಇದ್ದೀರಲ್ಲ, ಇದೇ ಹೆಲಿಕಾಪ್ಟರ್ನ ಮುಖಾಂತರ ಚಿಕ್ಕಮಗಳೂರಿಗೆ ಬಂದಿಳಿದಿರುವಂತಹ ಹೆಲಿಕಾಪ್ಟರ್, ಅದರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಲ್ಲ. ಇದು ಸೆರಾಯ್ ರೆಸಾರ್ಟ್ಗೆ ಬಂದಿಳಿತು. ಅಲ್ಲಿಂದ ಸೀದಾ ಡಿಕೆ ಶಿವಕುಮಾರ್ ಅವರು ಇದೇ ಹೆಲಿಕಾಪ್ಟರ್ನ ಮುಖಾಂತರ ಎನ್ಆರ್ಪುರ ತಾಲೂಕಿನಲ್ಲಿರುವಂತಹ ಕತ್ತಲೆ ಖಾನ್ ಎಸ್ಟೇಟ್ಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅಲ್ಲಿ ಒಂದಷ್ಟು ದಿನ ಜಾಲಿ ಮೂಡ್ಗೆ ಜಾರಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಆ್ಯಂಡ್ ಫ್ಯಾಮಿಲಿ. ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಡಿಕೆ ಶಿವಕುಮಾರ್ ಅವರಿಗೆ ಟೈಟ್ ಸೆಕ್ಯೂರಿಟಿಯನ್ನು ಕೊಡಲಾಗಿದೆ. ಹೆಲಿಕಾಪ್ಟರ್ನ ಬಳಿ ಸುಮಾರು 50 ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿತ್ತು. ಗಮನಿಸ್ತಾ ಇದ್ದೀವಿ ಹೆಲಿಕಾಪ್ಟರ್ನ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನಿಮ್ಮ ವಿಸ್ತಾರ ನ್ಯೂಸ್ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಹೆಲಿಕಾಪ್ಟರ್ನ ಮುಖಾಂತರ ಕುಟುಂಬ ಸಮೇತರಾಗಿ ಡಿಕೆ ಶಿವಕುಮಾರ್ ಅವರು ಕತ್ತಲೆ ಖಾನ್ ಎಸ್ಟೇಟ್ಗೆ ಹೋಗಿದ್ದಾರೆ. ಕತ್ತಲೆ ಖಾನ್ ಎಸ್ಟೇಟ್ ಎನ್ಆರ್ಪುರ ತಾಲೂಕಿನಲ್ಲಿ
ಮೊದಲ ಹೆಲಿಕಾಪ್ಟರ್ನಲ್ಲಿ ಡಿಕೆಶಿ ಫ್ಯಾಮಿಲಿ ಪ್ರಯಾಣವನ್ನ ಬೆಳೆಸಿದ್ರು. ಮೊದಲ ಬ್ಯಾಚ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಪತ್ನಿ, ಅವರ ಮಗಳು, ಅವರ ಅಳಿಯ 3 ಜನನು ಪ್ರಯಾಣವನ್ನ ಬೆಳೆಸಿದ್ರು. ಎರಡನೇ ಬ್ಯಾಚ್ನಲ್ಲಿ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಇಕ್ಬಾಲ್ ಹುಸೇನ್ ಅವರು ಪ್ರಯಾಣವನ್ನ ಬೆಳೆಸಿದ್ರು. ಅಂದ್ರೆ 2 ಹೆಲಿಕಾಪ್ಟರ್ನಲ್ಲಿ ಬಂದಿದ್ರು. ನೀವು ನೋಡೋದಲ್ಲ, ಅದು ಮೊದಲ ಹೆಲಿಕಾಪ್ಟರ್. ಆ ಹೆಲಿಕಾಪ್ಟರ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಫ್ಯಾಮಿಲಿ ಅಂದ್ರೆ ಡಿಕೆ ಶಿವಕುಮಾರ್ ಅವರ ಪತ್ನಿ, ಅವರ ಮಗಳು ಮತ್ತು ಅವರ ಅಳಿಯ 3 ಜನನು ಕೂಡ ಮೊದಲ ಬ್ಯಾಚ್ನಲ್ಲಿ ನೋಡಿದ್ರಲ್ಲ ವಿಜುವಲ್ಸ್, ಅದೇ ಹೆಲಿಕಾಪ್ಟರ್ನ ಪ್ರಯಾಣವನ್ನ ಮಾಡಿದ್ರು. ಅದಾದ್ಮೇಲೆ ಇನ್ನೊಂದು ಹೆಲಿಕಾಪ್ಟರ್ ಬರುತ್ತೆ, ಅದು ಎರಡನೇ ಬ್ಯಾಚ್. ಅದರಲ್ಲಿ ಡಿಕೆ ಶಿವಕುಮಾರ್ ಅವರು, ಡಿಕೆ ಸುರೇಶ್ ಅವರು, ಇಕ್ಬಾಲ್ ಹುಸೇನ್ ಅವರು 3 ಜನರು ಕೂಡ ಪ್ರಯಾಣವನ್ನ ಬೆಳೆಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಲೋಕಸಭಾ ಎಲೆಕ್ಷನ್ ಮುಗೀತು, ಅಂದರೆ ಮತದಾನ ಮುಗೀತು, ರಿಸಲ್ಟ್ ಅಷ್ಟೇ ಬಾಕಿ ಇರೋದು. ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಅದಕ್ಕೆ. ಹೀಗಾಗಿ ಈ ಎಲ್ಲ ಜಂಜಾಟದ ನಡುವೆ ನೋಡಿ, ರಾಜ್ಯದಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ ನೋಡ್ತಾ ಇದ್ದೀರಿ. ಪೆನ್ ಡ್ರೈವ್ ಪ್ರಕರಣ ಬೆಳಕಿಗೆ ಬಂತು. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಮೇಲೆ ಆರೋಪಗಳ ಸುರಿಮಳೆ ಸುರಿಸಲಾಗ್ತಾ ಇದೆ. ಇದರ ಜೊತೆಗೆ JDS ಕೂಡ ಕಾಂಗ್ರೆಸ್ ಮತ್ತು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆಗಳ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಜಾಲಿ ಮೂಡ್ನಲ್ಲಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ಚಿಕ್ಕಮಗಳೂರು ಪ್ರತಿನಿಧಿ ಪ್ರವೀಣ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಪ್ರವೀಣ್, ಲೋಕಸಭಾ ಎಲೆಕ್ಷನ್ನ ಮತದಾನ ಪ್ರಕ್ರಿಯೆ ಮುಗೀತು, ಜೊತೆಗೆ ರಾಜ್ಯದಲ್ಲಿ ಪೆನ್ ಡ್ರೈವ್ ಪ್ರಕರಣ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ JDS ಕಡೆಯಿಂದಾಗಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ರಿಲ್ಯಾಕ್ಸ್ ಮೂಡ್ಗೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡೀಟೇಲ್ಸ್ ಕೊಡೋದಾದ್ರೆ ಇದ್ರ ಬಗ್ಗೆ. ಶರತ್, ಏನು ರಾಜ್ಯಾದ್ಯಂತ ನಿನ್ನೆ ಡಿಕೆ ಶಿವಕುಮಾರ್ ವಿರುದ್ಧ JDS ಪ್ರತಿಭಟನೆ ಮಾಡಿದ ಬೆನ್ನಲ್ಲೇ ಚಿಕ್ಕಮಗಳೂರಿನ ಸರಾಯ್ ರೆಸಾರ್ಟ್ನಲ್ಲಿ ನಿನ್ನೆ ಸಂಜೆಯಿಂದಲೂ ಕೂಡ ಡಿಕೆ ಶಿವಕುಮಾರ್ ಮತ್ತು ಅವ್ರ ಫ್ಯಾಮಿಲಿ ಜೊತೆಗೆ ರಾಮನಗರ ಶಾಸಕ ಸೇರಿದಂತೆ ಇತರ ಶಾಸಕರು ಇಲ್ಲಿ ವಾಸ್ತವ್ಯವನ್ನ ಹೂಡಿರುವಂತದ್ದು. ಪ್ರಮುಖವಾಗಿ ನಿನ್ನೆ ಸಂಜೆಯಿಂದಲೂ ಕೂಡ ಮಾಧ್ಯಮರ ಜೊತೆ ಮಾತನಾಡೋದಕ್ಕೆ ಡಿಕೆ ಶಿವಕುಮಾರ್ ನಕಾರವನ್ನ ವ್ಯಕ್ತಪಡಿಸಿರುವಂತದ್ದು. ನಿನ್ನೆಯಿಂದಲೂ ಕೂಡ ರೆಸಾರ್ಟ್ ನಲ್ಲಿ ಉಳಿದುಕೊಂಡು ಇವತ್ತು ಮೊದಲ ಟ್ರಿಪ್ ನಲ್ಲಿ, ಅಂದ್ರೆ ಮೊದಲ ಹೆಲಿಕಾಪ್ಟರ್ ಟ್ರಿಪ್ ನಲ್ಲಿ ಅಳಿಯ ಮತ್ತೆ ಪತ್ನಿ ಸೇರಿದಂತೆ ಹಲವರು ಹೋಗಿ ಕತ್ತಲೆಖಾನ್, NR-ಪುರ ತಾಲೂಕಿನ ಕತ್ತಲೆಖಾನ್ ಎಸ್ಟೇಟ್ಗೆ ಹೋಗಿರುವಂತದ್ದು. ಅಂದ್ರೆ ಸಿದ್ಧಾರ್ಥ್ ಒಡದಂಡಲ್ಲಿರುವ ABCಗೆ ಸೇರಿದಂತ ಕತ್ಲೆಖಾನ್ ಎಸ್ಟೇಟ್ ನಲ್ಲಿ ಅವರು ವಾಸ್ತವ್ಯವನ್ನ ಹೂಡಲಿದ್ದಾರೆ. ಜೊತೆಗೆ ಈಗ ಎರಡನೇ ಟ್ರಿಪ್ ನಲ್ಲಿ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಈಗ ತೆರಳಲು ಕೆಲವೇ ಕ್ಷಣಗಳಲ್ಲಿ ಕತ್ಲೆಖಾನ್ ಎಸ್ಟೇಟ್ಗೆ ತೆರಳುತ್ತಿದ್ದಾರೆ. ಈ ನಡುವೆ ಏನು ಶೃಂಗೇರಿಗೆ ಕೂಡ ಪೂಜೆಗೆ ಹೋಗ್ತಾರೆ ಅನ್ನೋ ಸಾಧ್ಯತೆಗಳು ಹೆಚ್ಚಾಗಿವೆ. ಆದ್ರೆ ಶೃಂಗೇರಿಯಲ್ಲಿ ಪೂಜೆಗೆ ಈಗಾಗಲೇ ಸ್ವಾಮೀಜಿಗಳು ಅವಕಾಶನ ಮಾಡಿಕೊಟ್ಟಿರೋದ್ರಿಂದ ಹೋಗ್ಬಹುದು ಅನ್ನೋ ಸಾಧ್ಯತೆಗಳು ದಟ್ಟವಾಗಿರೋದ್ರಿಂದ ಇವೆಲ್ಲ JDS ನ ಹೋರಾಟ ಮತ್ತೆ ಆಕ್ರೋಶದ ವ್ಯಕ್ತ ನಡುವೆ ಕೂಡ ರಿಲ್ಯಾಕ್ಸ್ಗೆ ಮೂಡ್ ಜಾರಿರುವಂತದ್ದು DKಶಿ. ಎಷ್ಟು ದಿನ ಇರ್ತಾರೆ ಅವರು ಎಸ್ಟೇಟ್ನಲ್ಲಿ? ಶರತ್, ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಹೊತ್ತಿಗೆ ನೇರವಾಗಿ ಹೆಲಿಕಾಪ್ಟರ್ ಮೂಲಕ DKಶಿ ತೆರಳುವಂತ ಸಾಧ್ಯತೆ ಇದೆ. ಜೊತೆಗೆ ಹೋರಾಟಗಳು ಚಿಕ್ಕಮಗಳೂರಿನಲ್ಲೂ ಕೂಡ ಏನು JDS ಕಾರ್ಯಕರ್ತರು ಒಂದು ಡಿಕೆ ಶಿವಕುಮಾರ್ ಅವರಿಗೆ ಮುತ್ತಿಗೆ ಹಾಕುವ ಸಾಧ್ಯತೆ ಹಿನ್ನೆಲೆ ಹೆಜ್ಜೆ ಹೆಜ್ಜೆಗೂ ಹೆಲಿಪ್ಯಾಡ್ಗೆ ಪೊಲೀಸರು, ಜೊತೆಗೆ ರೆಸಾರ್ಟ್ ನಲ್ಲೂ ಕೂಡ 100ಕ್ಕೂ ಹೆಚ್ಚು ಪೊಲೀಸರನ್ನ ಹಾಕಿರುವಂತದ್ದು. 2 KSRP ತುಕಡಿ ಸೇರಿದಂತೆ ರೆಸಾರ್ಟ್ ಸುತ್ತಮುತ್ತ ಗಸ್ತನ್ನ ತಿರುಗ್ತಾ ಇದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಡಿಕೆ ಶಿವಕುಮಾರ್ ಅವರ ಗಸ್ತು ವಾಹನಕ್ಕೆ ಅಡ್ಡ ಬರಬಾರ್ದು, ಎಲ್ಲಾದ್ರೂ ಒಂದು ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡ್ತಾರೆ ಅನ್ನೋ ಮುನ್ಸೂಚನೆ ಹಿನ್ನೆಲೆ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಸರ್ಪಾಗವನ್ನ ಚಿಕ್ಕಮಗಳೂರು ನಗರ ಸೇರಿದಂತೆ ರೆಸಾರ್ಟ್ ಮತ್ತು ಹೆಲಿಪ್ಯಾಡ್ಗಳಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಶರತ್, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.